ತಾಳಕ್ಕೆ ನಾವೆಲ್ಲ ಹಾಡುತ್ತಿದ್ರೆ ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ. ನನ್ನ ಮಾವನು ತುಂಬಾ ಹತ್ರದಿಂದ ನೋಡಿದೀನಿ, ಅವ್ರ ಜೊತೆ ಶೂಟಿಂಗ್ ಎಲ್ಲ ಹೋಗ್ತಾ ಇದ್ದೆ, ಸೆಟ್ಸ್ಗೆಲ್ಲ ಹೋಗ್ತಾ ಇದ್ದೆ. ಅವ್ನ ಮಧ್ಯದಲ್ಲಿ ಅವ್ರ ಜರ್ನಿ ಅಲ್ಲೇ ಕಟ್ಟಾಯ್ತು. ಅವ್ರು ತೀರ್ಕೊಂಡಾಗ ನಾನು 11 ವರ್ಷ ಇಂಜಿನಿಯರಿಂಗ್ ಮಾಡೋದಕ್ಕೆ ಬೆಂಗಳೂರು ಬಂದಿರೋದು RV ಕಾಲೇಜ್. ಅದೇ ಟೈಮಲ್ಲಿ ಅವ್ರಿಗೆ ಸಿನಿಮಾ ಮೇಲೆ ಆಸಕ್ತಿ ಜಾಸ್ತಿ ಆಯಿತು. ಸೊ ಕಾಲೇಜ್ ಹೋಗ್ತಾ ಇರಲಿಲ್ಲ ಅವರು, ಎಲ್ಲ ಸುಮ್ಮನೆ ಸುಳ್ಳು ಮಾರ್ಕ್ಸ್ ಕಾರ್ಡ್ ಮಾಡಿರ್ತಾರೆ ಅವರು. ಬಟ್ 4 years ಸಾಧಾರಣ 30 ಸಿನಿಮಾ ಮಾಡಿದ್ರು ಸರ್. ಒಂದೇ ಒಂದು ಕಣ್ಣ ಬಿಂದು ಜಾರಿದರೆ ನನ್ನಾಣಿ. ಸಿನಿಮಾಗಳನ್ನ ಹತ್ರದಿಂದ ನೋಡಿದೀನಿ, ಅವ್ರು ಶೂಟಿಂಗ್ ಮಾಡೋದು ಹೋಗೋದು. ಅಭಿಮಾನ ಇತ್ತು, ಇಂಟ್ರೆಸ್ಟ್ ಗಿಂತ ಜಾಸ್ತಿ ಒಂದು ಅಭಿಮಾನ. ಸೊ ಇವಾಗ ಒಂದು ಅವಕಾಶ ಬಂತು ಕಾಂಟ್ರಿಬ್ಯೂಟ್ ಮಾಡೋದಕ್ಕೆ ರಿಪ್ಪನ್ ಸ್ವಾಮಿ ಮೂಲಕ. ಸ್ನೇಹಿತರೆ ನಮಸ್ಕಾರ, ಸ್ವಾಗತ ಕಲಾ ಮಾಧ್ಯಮಕ್ಕೆ. ನಾನೀಗ ನಿಂತಿರೋಂಥ ವ್ಯಕ್ತಿತ್ವ ನೀವೆಲ್ರಿಗೂ ನಾನು ಹೇಳಿದ್ರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ ಸ್ನೇಹಿತರೆ, ಸ್ವಲ್ಪ ಸಂತೋಷನೂ ಆಗುತ್ತೆ ಸ್ನೇಹಿತರೆ. ಇವರು ನೀರಜ್ ಶೆಟ್ಟಿ ಅಂತ ಹೇಳಿ ಸ್ನೇಹಿತರೆ, ನಮ್ಮ ಬೆಳ್ಳಿ ಕಾಲುಂಗುರ ಖ್ಯಾತ ಕಲಾವಿದರು, ಮುಗ್ಧ ಮೊಗದ ನಗು ಮೊಗದ ಚೆಲುವಂತ ಚೆನ್ನಿಗ ನಮ್ಮ ಸುನೀಲ್ ಅವರಿದ್ರಲ್ಲ, ನಟ ಸುನೀಲ್ ಅವರು. ಬೆಳ್ಳಿ ಕಾಲುಂಗುರ, ಸಿಂಧೂರ ತಿಲಕ, ನಗರದಲ್ಲಿ ನಾಯಕರು, ಎಂಥ ಒಳ್ಳೊಳ್ಳೆ ಸಿನಿಮಾಗಳನ್ನ ಅವರು ಮಾಡಿದ್ರು ಸ್ನೇಹಿತರೆ. ಅವರ ಅಕ್ಕನ ಮಗ, ಅವರ ಸ್ವಂತ ಅಕ್ಕನ ಮಗ ಸ್ನೇಹಿತರೆ ಅವರು. ಸುನೀಲ್ ಸರ್ ದುರಂತದಲ್ಲಿ ತೀರ್ಕೊಂಡ್ರು ಅಪಘಾತದಲ್ಲಿ. ಆದ್ರೆ ಅವರ ಸಿನಿಮಾಗಳು ಎಷ್ಟು ಹಚ್ಚ ಹಸಿರಾಗಿದ್ದಾವೆ. 90ರ ದಶಕದ ಬಹಳ ಪುರದ್ರೂಪಿ ನಟ ನಮ್ಮ ಸುನೀಲ್ ಸರ್, ಅವರ ಅಕ್ಕನ ಮಗ ನೀರಜ್ ಅವರು. ಸರ್ ಸ್ವಾಗತ ಕಲಾ ಮಾಧ್ಯಮಕ್ಕೆ. ಥ್ಯಾಂಕ್ ಯು. ಅಂಡ್ ನೀರಜ್ ಅವರು ಮತ್ತು ಅವ್ರ ತಂಡ ಅನೇಕ ನಿರ್ಮಾಪಕರುಗಳು ಸೇರ್ಕೊಂಡು ರಿಪ್ಪನ್ ಸ್ವಾಮಿ ಅಂತ ಹೇಳಿ ಸಿನಿಮಾ ಮಾಡಿದ್ದಾರೆ. ನಮ್ಮ ಚಿನ್ನಾರಿ ಮುತ್ತ ಖ್ಯಾತಿಯ ವಿಜಯ ರಾಘವೇಂದ್ರ ಅವರ ನಾಯಕ ನಟ, ಅವ್ರನ್ನ ಹಾಕೊಂಡು ಸ್ನೇಹಿತರೆ ಇದೇ ಆಗಸ್ಟ್ 29ಕ್ಕೆ ಸಿನಿಮಾ ಬಿಡುಗಡೆ ಆಗ್ತಾ ಇದೆ ಕರ್ನಾಟಕದಾದ್ಯಂತ. ದಯವಿಟ್ಟು ನೋಡಿ ಹರಸಿ ಅಂತ ಕೇಳ್ಕೊತೀನಿ. ನೀವು ಟೀಸರ್ ನೋಡಿ ತುಂಬ ಚೆನ್ನಾಗಿದೆ ಸಿನಿಮಾ ಅಂತ ಹೇಳ್ಕೊತಾ ಸ್ನೇಹಿತರೆ. ಸರ್ ತಮ್ಮ ಮಾವನವರ ಅಭಿಮಾನಿಗಳು ನಾವು, ಸುನೀಲ್ ಅವರ ಅಭಿಮಾನಿಗಳು. ನಾವು ನಿಮ್ಮ ಪ್ರೋಗ್ರಾಮ್ ನೋಡ್ತಾ ಇರ್ತೀನಿ. ಮಾವನ ಬಗ್ಗೆ ಕಾರ್ಯಕ್ರಮ ಮಾಡಿದ್ರೆ ನೀವು ನಿಮ್ಮ ಚಾನಲಲ್ಲಿ ತುಂಬ ಚೆನ್ನಾಗಿ ಬಂದಿತ್ತು. ಥ್ಯಾಂಕ್ ಯು. ಫಾಲೋ ಮಾಡ್ತೀನಿ ನಾನು. ಥ್ಯಾಂಕ್ಸ್ ಅಲಾಟ್. ನಾವು ಇವರು ಊರಿಗೆ ಹೋಗಿ, ಸುನೀಲ್ ಅವರು ಬಾರ್ಕೂರ್ ಹತ್ರ ಒಂದು ಎಡತಾಡಿ ಅಂತ ಒಂದು ಗ್ರಾಮದವರು, ಅಲ್ಲಿ ಹೋಗೋಣ ಸ್ನೇಹಿತರೆ. ನಾವು ಇನ್ನೊಂದಷ್ಟು ವಿಷಯಗಳನ್ನು ಸಂಗ್ರಹ ಮಾಡೋಣ ಅವ್ರ ಬಗ್ಗೆ. ಈಗ ಬನ್ನಿ ರಿಪ್ಪನ್ ಸ್ವಾಮಿಯ ಸಿನಿಮಾದ ಬಗ್ಗೆ ಒಂದೆರಡು ಮಾತಾಡೋಣ ಅಂತ. ಸರ್ ಸ್ವಾಗತ ಮತ್ತೊಂದು. ನಾನು ಹೇಳೋ ಕಥೆಯಲ್ಲಿ ನಾಯಕನೇ ರಾಕ್ಷಸ. ಏನು ಮಾಡ್ತೀರಿ ನೀರಜ್ ಅವರು ತಾವು? ನಮ್ಮದು ಬಿಸ್ನೆಸ್ ಇದೆ ಊರಲ್ಲಿ. ನಾವು ಫಾರೆಸ್ಟ್ ಕಾಂಟ್ರಾಕ್ಟಿಂಗ್ ಮಾಡ್ತೀವಿ. ಬಾರ್ ಆ್ಯಂಡ್ ರೆಸ್ಟೋರೆಂಟು, ಕೆಲವು ಕಾಂಪ್ಲೆಕ್ಸ್ ಎಲ್ಲ ಇದೆ. ಇಲ್ಲಿಯೂ ನಂದು ಆಕಾಶ್ ಹಾಸ್ಪಿಟಲ್ ದೇವನಹಳ್ಳಿಯಲ್ಲಿ ಅಲ್ಲಿರೋ ಕ್ಯಾಂಟೀನ್, ಫುಡ್ ಕೋರ್ಟ್ ಎಲ್ಲ ನಾನೇ ನಡ್ಸ್ಕೊತಾ ಇದ್ದೀನಿ. ಮತ್ತು ಇದು ಪ್ರತೀಕ್ಷಾ ಡಿಸೈನ್ ಹೌಸ್ ಅಂತ ನನ್ನ ಹೆಂಡತಿ ಇದು ಡಿಸೈನರ್ ಅಂಗಡಿ, ಇದು ಬಟ್ಟೆ ಅಂಗಡಿ. ಮೇಡಮ್ ನಿಮ್ಮ ವೈಫ್? ಹೌದು. ಓಕೆ, ಹೌದು. ವೆರಿ ನೈಸ್. ಸೊ ಈ ಬಿಸ್ನೆಸ್ಗಳಲ್ಲಿ ಇದ್ದೀರಿ, ಸಿನಿಮಾ ಬಗ್ಗೆ ಯಾಕೆ ಆಸಕ್ತಿ ಬಂತು? ಸಿನಿಮಾ ಮೇಲೆ ಅಂದರೆ ಅಭಿಮಾನ ಸರ್. ಕನ್ನಡ, ಎಸ್ಪೆಷಲಿ ಕನ್ನಡ ಸಿನಿಮಾ ಅಂದರೆ ಚಿಕ್ಕ ವಯಸ್ಸಿಂದ ನಾನು ನೋಡ್ಕೊಂಡು ಬಂದಿದ್ದೀನಿ ಸಿನಿಮಾ ಅಂತ. ಬಟ್ ಎಲ್ಲೋ ಒಂದು ಕಡೆ ಒಂದು ಸ್ವಲ್ಪ ಅಂದರೆ ಕನ್ನಡ ಸಿನಿಮಾ ಬೇರೆ ಇಂಡಸ್ಟ್ರಿ ಕಂಪೇರ್ ಮಾಡಿದರೆ ನಾನು ಬೆಳಿಬೇಕಾದ್ರೆ 90s ಅಥವಾ ಲೇಟ್ 90s ಲೇಟ್ 80s ಏನೋ ನಾವು ಬೇರೆ ಇಂಡಸ್ಟ್ರಿ ಮೂವಿ ಚೆನ್ನಾಗಿ ನಡೆಯುತ್ತೆ, ನಮ್ಮ ಮೂವಿ ಚೆನ್ನಾಗಿ ನಡೀತಾ ಇರಲಿಲ್ಲ ಒಂದು ಟೈಮಲ್ಲಿ. ಅದು ನೋಡೋಕೆ ಏನೋ ಒಂದು ಬೇಜಾರು. ನಮ್ಮ ಇಂಡಸ್ಟ್ರಿಲೂ ಚೆನ್ನಾಗಿರೋ ಸಿನಿಮಾಸ್ ಬರಬೇಕು. ಈಗ ಅಣ್ಣವರು, ವಿಷ್ಣುವರ್ಧನ್ ಅವ್ರ ಟೈಮಲ್ಲಿ ಆದಮೇಲೆ ಮಧ್ಯದಲ್ಲಿ ಸ್ವಲ್ಪ ಇನ್ನೊಂದು ಸ್ಲಂಪ್ ಇದ್ದಂಗೆ ಆಯ್ತು ನನಗೆ ಪರ್ಸ್ನಲಿ. ಒಳ್ಳೆ ಕ್ವಾಲಿಟಿ ಸಿನಿಮಾ ಬರಬೇಕು, ನಾವು ಒಳ್ಳೆ ಕಂಟೆಂಟ್ ಇರೋ ಸಿನಿಮಾ ಮಾಡಬೇಕು. ಸೊ ಅದೇ ಮೈಂಡ್ ಸೆಟಲ್ಲಿ ಬೆಳ್ಕೊಂಡು, ಮತ್ತು ನನ್ನ ಮಾವನು ತುಂಬ ಹತ್ರದಿಂದ ನೋಡಿದ್ದೀನಿ, ಅವ್ರ ಜೊತೆ ಶೂಟಿಂಗ್ ಎಲ್ಲ ಹೋಗ್ತಾ ಇದ್ದೆ, ಸೆಟ್ಸ್ಗೆಲ್ಲ ಹೋಗ್ತಾ ಇದ್ದೆ. ಅವ್ನ ಮಧ್ಯದಲ್ಲಿ ಅವ್ರ ಜರ್ನಿ ಅಲ್ಲೇ ಕಟ್ಟಾಯಿತು, ಅವ್ರು ತೀರ್ಕೊಂಡ್ರು. ಸುನೀಲ್ ಅವ್ರ ಜೊತೆ ಓಡ್ತಿದ್ರಿ ನೀವು? ಹೌದು. ಎಷ್ಟು ತಮ್ಗೆ ಏಜ್ ಸುನೀಲ್ ಅವ್ರ ಸಿನಿಮಾ ಮಾಡುವಾಗ? ನಾನು ಆವಾಗ 8-9-10 ವರ್ಷ. ಅವ್ರು ತೀರ್ಕೊಂಡಾಗ ನಾನು 11 ವರ್ಷ, ಈಗ 42 ವರ್ಷ ನನಗೆ. ಸೊ ಅವ್ರು ಯಾವ ಸಿನಿಮಾದಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀರಿ? ಪಾರ್ಟಿಸಿಪೇಟ್ ಮಾಡಿಲ್ಲ, ಬಟ್ ನಾನು ಶೂಟಿಂಗ್ ಎಲ್ಲ ಹೋಗ್ತಾ ಇದ್ದೆ. ಅದು ಸ್ನೇಹದ ಕಡಲಲ್ಲಿ ಅಂತ ಫುಲ್ ಶೂಟಿಂಗ್ ಆಗಿದ್ದು ನಮ್ಮೂರ ಕಡೆಯಲ್ಲಿ. ಉಡುಪಿ, ಮಂಗಳೂರು, ಕಾಪು ಇದೇ ಬೀಚ್ ಏರಿಯಾದಲ್ಲಿ ಶೂಟಿಂಗ್ ಆಗಿರೋ ಸಿನಿಮಾ ಅದು. ಸ್ನೇಹದ ಕಡಲಲ್ಲಿ ಮಾಲಾಶ್ರೀ ಸರ್, ಹೌದು. ನಮ್ಮ ರಾಕ್ಲೈನ್ ವೆಂಕಟೇಶ್ ಅವ್ರನ್ನ ಪ್ರೊಡ್ಯೂಸ್ ಮಾಡಿರೋದು, ಅವ್ರು ಆಕ್ಟ್ ಕೂಡ ಮಾಡಿದ್ರು ಅದರಲ್ಲಿ. ಸೊ ಈ ಸಿನಿಮಾ ಮೆಮೊರಿ ಅಂತೂ ಕಂಪ್ಲೀಟ್ ಚೆನ್ನಾಗಿದೆ ನನಗೆ. ಬಿಕಾಸ್ ಅವ್ರು ನಾನು ಓದಿದ್ದು ಬ್ರಹ್ಮಾವರದಲ್ಲಿ ಲಿಟಲ್ ರಾಕ್ ಇಂಡಿಯನ್ ಸ್ಕೂಲ್ ಅಂತ. ಸೊ ಅವರು ಊರಿಗೆ ಬಂದಾಗ ಸ್ಕೂಲಿಂದ ನಮ್ಮನ್ನು ಪಿಕ್ ಮಾಡಿ ಶೂಟಿಂಗ್ ಕರ್ಕೊಂಡು ಹೋಗೋರು. ಅಲ್ಲಿ ನಡೆದಿರೋ ಶೂಟಿಂಗ್ ಅದಲ್ದೇನೋ ನಾನು ಪ್ರತಿ ಸಮ್ಮರ್ ವೆಕೇಶನ್ ಅವ್ರ ಜೊತೆ ಕಳೀತಾ ಇದ್ದೆ. ನಾನು ನನ್ನ ತಮ್ಮ ಇದ್ದಾನೆ, ನನಗೊಬ್ಬ, ಅವ್ನ ಊರಲ್ಲೇ ಇದ್ದಾನೆ. ಸೊ ನಾವು ನಮ್ಮಿಬ್ಬರನ್ನು ಕರ್ಕೊಂಡು ಹೋಗೋರು ಅವರು. ಅವ್ರ ಜೊತೆ ಚೆನ್ನೈ, ಹೈದರಾಬಾದ್ ಇದೆಲ್ಲ ಕಡೆ ತಿರುಗಿದ್ದೀನಿ, ಎಸ್ಪೆಷಲಿ ಬೇಸಿಗೆ ರಜೆಯಲ್ಲಿ. ಇದೆಲ್ಲ ಮೆಮೊರೀಸ್ ನಂಗೆ ಕರೆಕ್ಟ್ ಆಗಿದೆ. ಯಾವ್ದಾದ್ರು ಒಂದು ಇನ್ಸಿಡೆಂಟ್, ಮರೆಯಲಾಗದ ಇನ್ಸಿಡೆಂಟ್ ನಿಮ್ಮ ಮಾವನವ್ರ ಜೊತೆ ನೀವು ಕಳೆದ ಇನ್ಸಿಡೆಂಟ್ ನೆನಪಿದೆಯಾ? ಮೋಸ್ಟ್ ಮೆಮೊರೇಬಲ್ ಅಂದರೆ ನಮಗೆ ಅವಾಗ ನಾನು ಫಸ್ಟ್ ಫ್ಲೈಟಲ್ಲಿ ಹೋಗಿರೋದು ಅವ್ರ ಜೊತೆ. ನನಗೆ ಅವಾಗ ಫ್ಲೈಟಲ್ಲಿ ಹೋಗ್ಬೇಕಂತ ಆಸೆ ಇತ್ತು ನನಗೆ, ನನ್ನ ತಮ್ಮಂಗೂ. ನಮ್ಮ ಮಂಗಳೂರಲ್ಲಿ ಏರ್ಪೋರ್ಟ್ ಬೇರೆ ಇತ್ತು. ಸೊ ಅವ್ರ ಹತ್ರ ಒಂದು ಹಿಂಗೆ ಹೇಳ್ತಾ ಇದ್ದೆ ಫ್ಲೈಟಲ್ಲಿ ಹೋಗ್ಬೇಕು ಮಾವ ಅಂತ. ಅವ್ರು ಏನು ಯೋಚನೆ ಮಾಡಿಲ್ಲ, ಇಮಿಡಿಯೇಟಾಗಿ ಟಿಕೆಟ್ ಬುಕ್ ಮಾಡಿದ್ರು. ನಮ್ಮನ್ನು ಬೆಂಗಳೂರಿಂದ ಚೆನ್ನೈ ತನಕ ಕರ್ಕೊಂಡೋಗಿ ಅಲ್ಲಿ ಸ್ವಲ್ಪ ದಿನ ಕಳೆದು ಮತ್ತೆ ವಾಪಸ್ ಬಂದ್ವಿ. ಮತ್ತು ಇಲ್ಲಿ ಶೂಟಿಂಗ್ ಟೈಮಲ್ಲಿ ನನಗೆ ಆವಾಗ ಗಾಡಿ ಓಡಿಸೋದು ತುಂಬ ಇಷ್ಟ. ಅಂದರೆ ಚಿಕ್ಕವನು ನಾನು, ಬಟ್ ತಂದೆ ಹತ್ರ ಹೇಳೋಕ್ಕಾಗಲ್ಲ, ಚಿಕ್ಕ ವಯಸ್ಸಲ್ಲಿ ಗಾಡಿ ಓಡಿಸೋಕೆ ಯಾರು ಕೊಡ್ತಾ ಇರಲಿಲ್ಲ. ಅವ್ರು ಓಡಿಸ್ಬೇಕಾದ್ರೆ ಅವ್ರು ನಮ್ಮ ಮೊಟ್ಟೆ ಮೇಲೆ ಕೂತ್ಕೊಂಡು ಗಾಡಿ ಓಡಿಸೋದು, ಇಂಥದ್ದೆಲ್ಲ ಒಳ್ಳೊಳ್ಳೆ ಇನ್ಸಿಡೆಂಟ್ ಇದಿದೆ, ನೆನಪಿಗೆ ಬರುತ್ತೆ. ಹೇಗೆ ಭಾಳ ಲವ್ಲಿ ಮಾವ ಅವ್ರ? ಹೌದು, ಡೆಫಿನೆಟ್ಲಿ.
ಅವ್ರಿಗೆ ನಾವಂದ್ರೆ ತುಂಬ ಇಷ್ಟ. ಯಾಕಂದರೆ ನಮ್ಮ ತಾಯಿ ಎಲ್ಲರಿಗಿಂತ ದೊಡ್ಡವರು. ಸೊ ನಮ್ಮ ತಾಯಿ ಇವರು 4ನೇವರು. ಸೊ ನಮ್ಮ ತಾಯಿಗೂ ನಮ್ಮ ಮಾವಂಗೂ ಸ್ವಲ್ಪ ಏಜ್ ಡಿಫ್ರೆನ್ಸ್ ಜಾಸ್ತಿ ಇತ್ತು. ಸೊ ನಮ್ಮ ತಾಯಿ ಇವರು ಒಂಥರ ತಮ್ಮಕ್ಕಿಂತ ಮಗನ ಥರನೇ ಜಾಸ್ತಿ, ಅಂದರೆ ಏನು 8-10 ವರ್ಷ ಡಿಫ್ರೆನ್ಸ್ ಇತ್ತಲ್ಲ. ನಮ್ಮ ತಾಯಿ ಅಂದ್ರೆ ಸ್ವಲ್ಪ ಎಫೆಕ್ಷನ್ ಜಾಸ್ತಿ, ದೊಡ್ಡ ಅಕ್ಕ ಅಲ್ಲ. ಸೊ ಅವರೇ ಫೋನ್ ಮಾಡೋರು ಯಾವತ್ತು ನಮ್ಮ ರಜೆ ಏಪ್ರಿಲ್ ಮೇಲೆ ರಜೆ ಇದ್ದಾಗ ಅವರೇ ಫೋನ್ ಮಾಡಿ ಕೇಳೋರು, ಮಕ್ಳಿಗೆ ರಜೆ ಬಂತಲ್ಲ ನಾನು ಕರ್ಕೊಂಡು ಹೋಗ್ತೀನಿ ನನ್ನ ಜೊತೆ ಅಂತ. ನಮ್ಮ ತಾಯಿನೂ ಓಕೆ. ನಮ್ಮ ಅಜ್ಜಿ ಬೈತಾ ಇದ್ರು, ಇಷ್ಟು ಚಿಕ್ಕ ಮಕ್ಕಳು ಅವನ ಜೊತೆ ಬಿಡ್ತಾ ಇದ್ದೆ ನೀನು, ಅವನಿಗೆಲ್ಲ ಆಗುತ್ತೆ ಅವ್ರ ಮಕ್ಕಳನ್ನ ನೋಡ್ಕೊಳ್ಳೋಕ್ಕಂತ. ಇಲ್ಲ ಅವ್ನು ನೋಡ್ಕೊಳ್ತಾನೆ ಅಂದ್ರೆ ನಮ್ಮ ತಾಯಿಗೂ ಕಾನ್ಫಿಡೆನ್ಸ್ ಇತ್ತು ಅವ್ರ ಮೇಲೆ. ಸೊ ನಾವು ಅವ್ರ ಜೊತೆ ತುಂಬ ಕಾಲ ಕಳೀತಿದ್ವಿ ರಜೆಯಲ್ಲಿ ಅಂತೂ. ಆಮೇಲೆ ಅವರು ಬರೋರು ಆವಾಗ ಒಂದು 2-3 ಮಂತ್ಸ್ ಒಮ್ಮೆ ಆದರೂ ನಮ್ಮ ಬಾರ್ಕೂರಿಗೆಲ್ಲ ಬರೋರು ಅವರು. ಅವ್ರಿಗೂ ಅಲ್ಲಿ ತೋಟದಲ್ಲಿ ಸ್ವಲ್ಪ ದಿನ ಟೈಮ್ ಪಾಸ್ ಮಾಡಿ ಅಲ್ಲಿ ತುಂಬ ಫ್ರೆಂಡ್ಸ್ ಇದ್ರು ಅವ್ರಿಗೆ, ಲೋಕಲ್ ಫ್ರೆಂಡ್ಸು. ಅವ್ರು ಓದಿದ್ದಲ್ಲಿ ಅವ್ರು PUC ಮಾಡಿರೋದು ಬಾರ್ಕೂರಲ್ಲಿ, ಬಾರ್ಕೂರ್ ನ್ಯಾಷನಲ್ ಜೂನಿಯರ್ ಕಾಲೇಜಲ್ಲಿ PUC ತನಕ ಅಲ್ಲಿ ಓದಿ ಆಮೇಲೆ ಇಂಜಿನಿಯರಿಂಗ್ ಮಾಡೋದಕ್ಕೆ ಬೆಂಗಳೂರು ಬಂದಿರೋದು RV ಕಾಲೇಜಿಗೆ. ಅವ್ರು ಇಂಜಿನಿಯರಿಂಗ್ ಮಾಡಿದ್ರು? ಹಾಂ, ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿಲ್ಲ, ಇಂಜಿನಿಯರಿಂಗ್ ಸೇರ್ಕೊಂಡಿದ್ರು. ಬಟ್ ಅದೇ ಟೈಮಲ್ಲಿ ಅವ್ರಿಗೆ ಸಿನಿಮಾ ಮೇಲೆ ಆಸಕ್ತಿ ಜಾಸ್ತಿ ಆಯಿತು. ಸೊ ಕಾಲೇಜ್ ಹೋಗ್ತಾ ಇರಲಿಲ್ಲ ಅವರು. ಮನೇಲಿ ಸುಳ್ಳು ಹೇಳ್ತಿದ್ರು ಕಾಲೇಜ್ ಹೋಗ್ತಾ ಇದ್ದೀನಿ ಅಂತ. ಮನೆಯಲ್ಲೆಲ್ಲ ಮಾರ್ಕ್ಸ್ಗಳೆಲ್ಲ ಸುಮ್ಮನೆ ಸುಳ್ಳು ಮಾರ್ಕ್ಸ್ ಕಾರ್ಡ್ ಮಾಡಿ ತರೋರು. ಆಮೇಲೆ ಒಂದಿನ ಪ್ರಿನ್ಸಿಪಲಿಂದ ಲೆಟ್ರ್ ಬಂತು ಮನೆಗೆ. ಅಂದರೆ ಅವ್ರು ಇಲ್ಲಿದ್ದು ಅವ್ರ ಮಾವನ ಮನೇಲಿ, ಅವ್ರ ತಾಯಿ ಇದ್ದಾರಲ್ಲ ಅವರು ತಮ್ಮ ಬೆಂಗಳೂರಲ್ಲಿ ಇದ್ರು ಆವಾಗ, ಈಗಲೂ ಇದ್ದಾರೆ ಇಲ್ಲಿ ಪಕ್ಕದಲ್ಲಿರೋದು ರ್ಯಾಂಡ್ ಡೆವ್ಲಿಂಗ್ಟನ್ನಲ್ಲಿ. ಸೊ ಅವ್ರ ಮನೆಯಿಂದ ಇಲ್ಲಿ ಕಾಲೇಜ್ ವ್ಯಾಸಂಗ ಮಾಡ್ತಿದ್ರು. ಸೊ ಇವ್ರು ಕಾಲೇಜಿಗೆ ಹೋಗಿಲ್ಲ, ಆಲ್ಮೋಸ್ಟ್ 1 ವರ್ಷಕ್ಕೆ ಆಲ್ಮೋಸ್ಟ್ 6-7 ತಿಂಗಳು ಕಾಲೇಜಿಗೆ ಹೋಗಿರಲಿಲ್ಲ ಅಂತೆ. ಸೊ ಪ್ರಿನ್ಸಿಪಲಿಂದ ಮನೆಗೆ ಲೆಟ್ರ್ ಬಂತು, ನಿಮ್ಮ ಅಳಿಯ ಸುನಿಲ್ ಕಾಲೇಜಿಗೆ ಬಂದಿಲ್ಲ, 6-7 ತಿಂಗಳಾಯಿತು, ಎಲ್ಲಿದ್ದಾನೆ, ಏನು ಮಾಡ್ತಿದ್ದಾನೆ ಅಂತ. ಅದನ್ನು ಕೇಳಿಬಿಟ್ಟು ನಮ್ಮ ಸುನಿಲ್ ಅವ್ರ ಮಾವ ಅವರು ಒಂದಿನ ಕಾಲೇಜ್ ಹೋಗ್ಬಿಟ್ಟು ಕನ್ಫರ್ಮ್ ಮಾಡ್ಕೊಂಬಂದಾಗ ಪ್ರಿನ್ಸಿಪಲ್ ಹೇಳಿದ್ರು ಒಂದು ಕಾಲೇಜ್ ಕ್ಲಾಸಿಗೆ ಬರ್ದೇನೆ ಸುಮಾರು 6-7 ಮಂತ್ಸ್ ಆಯಿತು. ಅದಾದಮೇಲೆ ಅವರು ನಮ್ಮ ತಾಯಿ ಬೇಕಂದ್ರೆ ನಮ್ಮ ತಾಯಿಗೆ ಮತ್ತು ನಮ್ಮ ತಂದೆಗೆ ಲೆಟ್ರ್ ಬರೆದ್ರು ಸುನಿಲ್ ಅವ್ರ ಮಾವ. ನೋಡಿ ಈ ಥರ ಅವ್ನು ಕಾಲೇಜಿಗೆ ಹೋಗಿಲ್ಲ, ನೀವು ದುಡ್ಡು ಕಳಿಸ್ತಿದ್ದೀರ ಅವ್ನಿಗೆ, ಅವನಿಲ್ಲಿ ಟೈಮ್ ವೇಸ್ಟ್ ಮಾಡ್ತಿದ್ದಾನೆ, ಟೈಮ್ ಪಾಸ್ ಮಾಡ್ತಿದ್ದಾನೆ, ಕಾಲೇಜಿಗೆ ಹೋಗಿಲ್ಲ ಅಂತೆ. ಆಮೇಲೆ ನಮ್ಮ ತಂದೆ ನಮ್ಮ ತಾಯಿ ಅವ್ರನ್ನ ಕರ್ಸ್ಕೊಂಡ್ರು ಊರಿಗೆ. ಏನಪ್ಪ ನಿನ್ನ ಕತೆ, ಏನು ಮಾಡ್ತಿದ್ಯಾ ಅಂತ. ಅವ್ರು ಬಂದಾಗಲ್ಲ ಅವಾಯ್ಡ್ ಮಾಡೋದು, ಮೀಟ್ ಮಾಡೋದನ್ನ ತೋಟದ ಮನೆಯಲ್ಲಿ. ಇವ್ರು ಗಾಡಿ ನೋಡಿದ ತಕ್ಷಣ ಇವರು ಹಿಂದ್ಗಡೆ ತೋಟಕ್ಕೆ ಓಡೋಗ್ಬಿರೋರು. ಊರಿಗೆ ಬಂದಿದ್ರು ಮೀಟ್ ಮಾಡೋದಕ್ಕಂತ. ಬಟ್ ಬಂದು ಒಂದು 4-5 ದಿನ ಮೀಟೇ ಮಾಡಿಲ್ಲ. ಬಂದಾಗೆಲ್ಲ ಓಡೋಗೋದು ಭಯದಿಂದ. ಆಮೇಲೆ ಒಂದೇ ದಿನ ಹೆಂಗೆ ಸಿಕ್ಕಿ ಕೂರಿಸಿ ಮಾತಾಡ್ಸಾಕ ನಮ್ಮ ಮನೇಲಿ ಹೇಳಿದ್ರು, ಆಸಕ್ತಿ ಇದ್ದರೆ ಮುಂದುವರ್ಸು, ಯಾಕಂದರೆ ಕಾಲೇಜು ಬಿಟ್ಬಿಟ್ಟಿದ್ದೆ 6-7 ತಿಂಗಳಾಯಿತು, ಇನ್ನು ಅದನ್ನು ಕಂಟಿನ್ಯೂ ಮಾಡೋದು ಕಷ್ಟ, ನಿನಗೆ ಇಂಟ್ರೆಸ್ಟ್ ಇಲ್ಲ, ಅಟ್ಲೀಸ್ಟ್ ಈ ಫೀಲ್ಡಲ್ಲಿ ಅದನ್ನು ನೋಡು, ಏನಾದರೂ ಸಕ್ಸಸ್ ಆದರೆ ಆಗ್ತೀಯ, ಇಲ್ಲಾಂದ್ರೆ ಆಮೇಲೆ ನೋಡೋಣ ಅಂತ. ಸೊ ಮತ್ತೆ ಇಲ್ಲಿ ಬಂದು ಫುಲ್ ಜೋಶಲ್ಲಿ ಬಂದು, ಯಾಕಂದರೆ ಮನೆಯಿಂದ ಪರ್ಮಿಷನ್ ಸಿಗ್ತಲ್ಲ. ಸೊ ದೆನ್ ಇದೇ ಫೀಲ್ಡಲ್ಲಿ ಹೋಗಿ ಫಸ್ಟ್ ಮ್ಯಾಗ್ಝಿನ್ಸ್ ಎಲ್ಲ ಮಾಡ್ತಾಯಿದ್ರು. ಅವರು ಗುರುಕಿರಣ್ ಕೂಡ ಒಳ್ಳೆ ಫ್ರೆಂಡ್ಸು, ಸಂಗೀತ ನಿರ್ದೇಶಕ ಗುರುಕಿರಣ್, ಒಂದೇ ಊರವರು. ಸೊ ಅವ್ರ ಜೊತೆಗೆ ಈ ಮ್ಯಾಗ್ಝಿನ್ಸಲ್ಲೆಲ್ಲ ಅವಾಗ ತರಂಗ ಅಂತ ಮ್ಯಾಗ್ಝಿನ್ಸ್ಗೆಲ್ಲ ಈ ಕಥೆಗಳು ಬರುತ್ತಲ್ಲ, ಕಾದಂಬರಿ, ಅದಕ್ಕೆ ಪಾತ್ರ ಕೆಲವು ಕ್ಯಾರೆಕ್ಟರ್ಸ್ ಬೇಕಿರ್ತಿತ್ತು. ಸೊ ಆ ಕ್ಯಾರೆಕ್ಟರ್ಸ್ಗೆ ಫೋಟೋ ಶೂಟ್ ಮಾಡಿ ಆ ಮ್ಯಾಗ್ಝಿನಲ್ಲಿ ಆ ಫೋಟೋಗಳನ್ನ ಹಾಕ್ತೀವಿ, ಹೀರೋ ಕ್ಯಾರೆಕ್ಟರ್ ಈ ಥರ ಇವನು ಒಂದು ಫೋಟೋ ಹಾಕ್ಕೊಂಡು. ಸೊ ಅದಾದಮೇಲೆ ಮತ್ತೆ ಟ್ರೈ ಮಾಡಿ ಫಸ್ಟ್ ಐ ಥಿಂಕ್ ಮಾಡಿರೋದು ಅವರು ಬಿಸಿ ರಕ್ತ ಅಂತ ಒಂದು ಸಿನಿಮಾ ಮಾಡಿದ್ರು. ಈಗ ಪ್ರಕಾಶ್ ರಾಜ್ ಇದ್ದಾರಲ್ಲ, ಅವ್ರದ್ದು ಡೆಬ್ಯೂ ಮೂವಿ ಅದು. 4 ಹುಡುಗರು ಸೇರ್ಕೊಂಡು ಮಾಡ್ಕೊಂಡಿರೋದು. ಬಟ್ ಅದು ರಿಲೀಸ್ ಆಗಿರಲಿಲ್ಲ. ಅದಾದಮೇಲೆ ನಾದ ಸುರಭಿ ಮಾಡಿದ್ರು, ಅದು ರಿಲೀಸ್ ಆಗಿಲ್ಲ. ಸೊ ಶ್ರುತಿ 3ನೇ ಸಿನಿಮಾ, ಬಟ್ ರಿಲೀಸ್ ಆಗಿದೆ ಅದು ಫಸ್ಟ್. ಹಾಡೊಂದು ನಾ ಹಾಡುವೆನು ಹೃದಯ ರಾಗದಲ್ಲಿ. ಅದು ದ್ವಾರಕೀಶ್ ಅವರು ಎಲ್ಲೋ ಮ್ಯಾಗ್ಝಿನಲ್ಲೇ ಫೋಟೋ ನೋಡಿ ಅವಕಾಶ ಅಂತ ಕರ್ಸ್ಬಿಟ್ಟು ಶ್ರುತಿ 3ನೇ ಸಿನಿಮಾ ಮಾಡಿ ಅದು ರಿಲೀಸ್ ಆಗಿರೋ ಸಿನಿಮಾ ಫಸ್ಟ್. ಅದೇ ಚೆನ್ನಾಗಿ ಮಾಡ್ತು, ದೊಡ್ಡ ಹಿಟ್. ದೊಡ್ಡ ಹಿಟ್. ಅದು 88-89ಗೆ ಶೂಟಿಂಗ್ ಮಾಡಿರೋದು, 90ಗೆ ರಿಲೀಸ್ ಆಯಿತು. ಸೊ ಅದಾದಮೇಲೆ ಅವಕಾಶಗಳು ಬರ್ತಾ ಹೋಯ್ತು. ನಮ್ಮ 4 ಇಯರ್ಸಲ್ಲಿ ಅವರು ಇಂಡಸ್ಟ್ರಿಯಲ್ಲಿ ಇದ್ದರು. ಬಟ್ ಆ 4 ಇಯರ್ಸಲ್ಲಿ ಸಾಧಾರಣ 30 ಸಿನಿಮಾ ಮಾಡಿದ್ರು ಸರ್. 2 ತೆಲುಗುನೂ ಮಾಡಿದ್ರು. ಅವಕಾಶಗಳು ಬರ್ತಾಯಿತ್ತು. ಒಂದ್ಲೆಕ್ಕ ನೋಡಿದರೆ ಅವ್ರು ಪೀಕಲ್ಲಿದ್ದರು. ಹೌದು. ಬಟ್ ಅದೇ ಟೈಮಲ್ಲಿ ಅವ್ರಿಗೆ 30 ವರ್ಷ ಅವ್ರು ತಿರ್ಕೊಂಡಾಗ. ಸೊ ವೆರಿ ಯಂಗ್ ಏಜ್ ಟು ಬರೀ 30 ವರ್ಷ. ವೆರಿ ಟ್ರಾಜಿಕ್. ಅದೇ. ಸೊ ಹಂಗೆ ನಾನು ಆವಾಗ ಸಿನಿಮಾಗಳನ್ನ ಹತ್ತಿರದ ನೋಡಿದ್ದೀನಿ, ಅವ್ರು ಶೂಟಿಂಗ್ ಮಾಡೋದು ಹೋಗೋದು. ಸೊ ಒಂದು ಇಂಟ್ರೆಸ್ಟ್ ಇತ್ತು ಸಿನಿಮಾ ಅಂತ, ಒಂದು ಅಭಿಮಾನ ಇತ್ತು. ಇಂಟ್ರೆಸ್ಟ್ಗಿಂತ ಜಾಸ್ತಿ ಒಂದು ಅಭಿಮಾನ. ಅಂದರೆ ಕನ್ನಡ ಚಿತ್ರರಂಗ ನಮ್ಮ ಚಿತ್ರರಂಗ. ಸೊ ಇವಾಗ ಒಂದು ಅವಕಾಶ ಬಂತು ಕಾಂಟ್ರಿಬ್ಯೂಟ್ ಮಾಡೋದಕ್ಕೆ ರಿಪ್ಪನ್ ಸ್ವಾಮಿ ಮೂಲಕ. ರಿಪ್ಪನ್ ಸ್ವಾಮಿ ಸಿನಿಮಾದ ವಿಶೇಷ ನನಗೆ ಫಸ್ಟ್ ನಂಗೆ ಕಿಶೋರ್ ಅವ್ರ ಪರಿಚಯ ಆಯ್ತು, ನಮ್ಮ ಕಾಮನ್ ಫ್ರೆಂಡ್ ಥ್ರೂ. ಡೈರೆಕ್ಟರ್ ಕಿಶೋರ್ ಮೂಡುಬಿದ್ರಿ. ಸೊ ಅವ್ರು ಬಂದು ಫಸ್ಟ್ ಕೂತ್ ಮಾತಾಡಿದಾಗ ಫಸ್ಟ್ ನಂಗೆ ಟೈಟಲ್ ಹೇಳಿದ್ರು, ರಿಪ್ಪನ್ ಸ್ವಾಮಿ ಅಂತ ಸಿನಿಮಾ ಬರ್ದಿದ್ದೀನಿ ಅಂತ. ನಂಗೆ ಟೈಟಲ್ ನಂಗೆ ಒಂಥರ ಫ್ಲಾಶ್ ಆಯಿತು. ಯಾಕಂದ್ರೆ ಒಂಥರ ಡಿಫ್ರೆಂಟ್, ವಿಭಿನ್ನವಾಗಿರೋ ಟೈಟಲ್ ಅದು. ಟೈಟಲ್ ಇಷ್ಟ ಆದರೆ ಅದೊಂದು ಕೂತ್ಬಿಡುತ್ತೆ ಮನಸ್ಸಲ್ಲಿ, ಟೈಟಲ್ ಇಷ್ಟ, ಚೆನ್ನಾಗಿ ಇಂಟ್ರೆಸ್ಟಿಂಗ್ ಆಗಿದೆ. ರಿಪ್ಪನ್ ಸ್ವಾಮಿ ಅಂತ ಹೆಸರು ಎಲ್ಲೂ ಕೇಳಿರಲಿಲ್ಲ ನಾನು. ಸ್ವಾಮಿ ಅಂತ ಕೇಳ್ತೀವಿ, ಬಟ್ ರಿಪ್ಪನ್ ಸ್ವಾಮಿ ಒಂಥರ ಡಿಫ್ರೆಂಟ್ ಟೈಟಲ್. ಮತ್ತು ಕೂತ್ಬಿಟ್ಟು ನರೇಟ್ ಮಾಡಿದ್ರು ಫುಲ್ ಕತೆ, ಈ ಥರ ಹೋಗುತ್ತೆ ಹಿಂಗೆ ಅಂತ, ಮಾಡೋಣ ಅಂತ. ನಾನು ಇಮಿಡಿಯೇಟಾಗಿ ಹೋಗ್ಬಿಟ್ಟೆ. ಕತೆ ಇಂಟ್ರೆಸ್ಟಿಂಗ್ ಆಗಿದೆ. ನಾನು ಸಂಜೆ ಬಂದು ವೈಫ್ ಹತ್ರ ಡಿಸ್ಕಸ್ ಮಾಡಿದೆ, ಈ ಥರ ಒಂದು ಇದೆ ಪ್ರಾಜೆಕ್ಟ್ ಇದೆ, ಹೆಂಗೆ ಮಾಡೋಣ ಅಂತ. ಅವಳಿಗೂ ಕತೆ ಇಷ್ಟ ಆಯಿತು. ಅಂದರೆ ನನ್ನ ನೆರೇಷನ್ ಬೇರೆ, ನಮ್ಮ ಕಿಶೋರ್ ಸರ್ ನೆರೇಷನ್ ಬೇರೆ. ಬಟ್ ನಾನು ಹೇಳಿದ ವರ್ಷನ್ ಅವಳಿಗೆ ಇಷ್ಟ ಆಯಿತು. ಆಮೇಲೆ ಕಿಶೋರ್ ಸರ್ ವರ್ಷನ್ ಹೆಂಗಿರುತ್ತೆ ನೋಡಿ, ಅವ್ರ ವರ್ಷನ್ ಕೇಳಿ ನಾನು ಇವಳಿಗೆ ಹೇಳಿರೋದು. ಅದಾದಮೇಲೆ ಅಲ್ಲಿಂದ ನಮ್ಮ ಇದು ಜರ್ನಿ ಸ್ಟಾರ್ಟ್ ಆಯಿತು. ಮತ್ತು ಹಿಂಗೆ ಎಲ್ಲ ನಂತರನೇ 4 ಜನ ತುಂಬ ಜನ ಒಟ್ಟಾದರು. ಮತ್ತು 2 ಇಯರ್ಸ್ ಬ್ಯಾಕ್, 2 ಅಲ್ಲ 3 ಇಯರ್ಸ್ ಬ್ಯಾಕ್ ಆ್ಯಕ್ಚುಲಿ ನಾವು ಫಸ್ಟ್ ನಾವು ಡಿಸ್ಕಸ್ ಮಾಡಿರೋದು 3 ವರ್ಷ ಹಿಂದೆ.
ಅದಾದಮೇಲೆ ಸೆಟ್ ಏರಿ ಈಗ ಆಲ್ಮೋಸ್ಟ್ ಸೆಟ್ ಏರಿಗೆ 2 ವರ್ಷ ಆಯಿತು ಸಿನಿಮಾಕ್ಕೆ, ಆಲ್ಮೋಸ್ಟ್ ಒಂದೂವರೆ ವರ್ಷ ಆಯಿತು ಅದೇ ಶೂಟಿಂಗ್ ಸ್ಟಾರ್ಟ್ ಆಗಿ ಹೌದು 1.5 ವರ್ಷ ಆಯಿತು. 2023 ಅಕ್ಟೋಬರ್ ನವಂಬರಲ್ಲಿ ಶೂಟಿಂಗ್ ಮುಗಿಸಿದ್ರು. ಲೇಟ್ ಆಯಿತು ಸರ್ ನಮ್ಮದು ನೀವು ಹೇಳಂಗೆ ನಾವು ಒಂದೇ ಪ್ರೊಡ್ಯೂಸರ್ ಅಲ್ಲ, ನಾವೆಲ್ಲ ತುಂಬ ಜನ ಪ್ರೊಡ್ಯೂಸರ್ ಸೇರಿ ಮಾಡಿರೋದು. ಸೊ ಅದು ಲೇಟ್ ಆಗುತ್ತೆ, ಒಂದು ಶೂಟಿಂಗ್ ಆಗಿರುತ್ತೆ ಮತ್ತು ಪೋಸ್ಟ್ ಪ್ರೊಡಕ್ಷನ್ ವರ್ಕು ಅದು ಇದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಎಲ್ಲ ತುಂಬ ಕೆಲಸಗಳಿರುತ್ತೆ. ಅದಾದಮೇಲೆ ಸಿನಿಮಾ ರೆಡಿ ಆದಮೇಲೆ ರಿಲೀಸ್ ಯಾವಾಗ ಮಾಡೋದು ಅದು ಒಂದು ಕರೆಕ್ಟಾಗಿ ಡೇಟ್ಸ್ ಬಿರಬೇಕು. ಮೊದಲು IPL ಬರುತ್ತೆ, IPL ಬಂದಾಗ ಸಿನಿಮಾ ಜನಗಳು ಥಿಯೇಟ್ರಿಗೆ ಹೋಗಲ್ಲ, ಈ ಥರದೆಲ್ಲ ಚಿಕ್ಕ ಪುಟ್ಟ ಸಮಸ್ಯೆಗಳು ಬರುತ್ತೆ. ಸೊ ಪ್ರೊಡಕ್ಷನ್ ಸಿನಿಮಾ ಮಾಡಬೇಕಾದ್ರೆ ಸೊ ಅದೆಲ್ಲ ಸಾರ್ಟ್ ಔಟ್ ಮಾಡಿ ಇವಾಗ ರೆಡಿಯಾಗಿದ್ದೀವಿ ನಾವು ನಿಮ್ಮ ಮುಂದೆ ಬರೋದಕ್ಕೆ. ವೆರಿ ನೈಸ್. ಸೊ ಟೀಸರ್ ಎಲ್ಲ ತುಂಬ ಚೆನ್ನಾಗಿದೆ, ಪ್ರಾಮಿಸಿಂಗ್ ಆಗಿದೆ. ಹೌದು ತುಂಬ ಥ್ಯಾಂಕ್ಸ್ ಸರ್. ಇವತ್ತು ನೋಡಿ ಆಡಿಯನ್ಸ್ ತುಂಬ ಲ್ಯಾಂಗ್ವೇಜ್ ಫಿಲ್ಮ್ಸ್ಗಳನ್ನ ಈಸಿಯಾಗಿ ನೋಡ್ತಾ ಇದ್ದಾರೆ. ಕರೆಕ್ಟ್. ಸೊ ಏನು ಕಾಂಪಿಟೇಷನ್ ಅನ್ಸುತ್ತಾ ಅಥವಾ ಈಗ ಆ ಲೆವೆಲ್ಗೆ ಮಾಡಲೇಬೇಕು ಅಂತ ಹೇಳ್ತಾರೆ? ಸೊ ಹೇಗೆ ಅನ್ಸುತ್ತೆ? ತುಂಬ ಲ್ಯಾಂಗ್ವೇಜ್ ಸಿನಿಮಾ ನೋಡೋದು ಇನ್ನೂ ಒಳ್ಳೇದು, ಯಾಕಂದ್ರೆ ಸಿನಿಮಾ ಮೇಲೆ ಇಂಟ್ರೆಸ್ಟ್ ಹೋಗಬಾರ್ದು ಜನರಿಗೆ. ಇದೇನು ಸಿನಿಮಾನ ಅದೇ ಬೋರಿಂಗ್ ಅನಿಸ್ತಾ ಇದೆಯಲ್ಲ. ಈಗ ಕ್ರಿಕೆಟ್ ಮ್ಯಾಚ್ ಹಂಗೆ ನೋಡಿ, ಕ್ರಿಕೆಟ್ ಮ್ಯಾಚ್ ಎಲ್ಲ ಕಡೆ ನಡೀತಾ ಇರುತ್ತೆ, ಅದು ಜನರು ನೋಡ್ತಾ ಇರ್ತಾರೆ. ನೋಡಿ ಬೋರ್ ಆಗಲ್ಲ, ನೋಡಿದಷ್ಟು ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ ನಿಮಗೆ. ಸೊ ಸಿನಿಮಾನು ಅದೇ ಥರ ನನ್ನ ಪ್ರಕಾರ. ನೀವು ಎಷ್ಟು ಸಿನಿಮಾ ಜಾಸ್ತಿ ನೋಡ್ತೀರಾ ಅಷ್ಟು ನಿಮ್ಗೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರುತ್ತೆ. ಈಗ ನಾವು ಬೇರೆ ಭಾಷೆಯಲ್ಲೂ ಕಂಟೆಂಟ್ ನೋಡ್ತೀವಿ, ಸೊ ಇದನ್ನು ಹೋಪ್ ಇರುತ್ತೆ ಕನ್ನಡದಲ್ಲೂ ಈ ಥರ ಕಂಟೆಂಟ್ ಬರಬೇಕು. ಸೊ ನಾವು ಆಂಟಿಸಿಪೇಟ್ ಮಾಡ್ತಾ ಇರ್ತೀವಿ. ಈಗ ಬೇರೆ ಲ್ಯಾಂಗ್ವೇಜಲ್ಲಿ ಒಳ್ಳೆ ಕಂಟೆಂಟ್ ಬಂದರೆ ನಮ್ಮ ಲ್ಯಾಂಗ್ವೇಜಲ್ಲಿ ಕನ್ನಡದಲ್ಲೂ ಒಳ್ಳೇದು ಬರಬೇಕು. ಈ ನಡುವೆ ಬರ್ತಾನವಿದೆ ತುಂಬ ಲಾಸ್ಟ್ 4-5 years ನೋಡಿದರೆ ತುಂಬ ಚೆನ್ನಾಗಿರೋ ಕಂಟೆಂಟು ಬರ್ತಾ ಇದೆ. ಒಳ್ಳೆ ಟ್ಯಾಲೆಂಟೆಡ್ ಯಂಗ್ಸ್ಟರ್ಸ್ ಬಂದಿದ್ದಾರೆ, ಸಿನಿಮಾಗಳು ಮಾಡ್ತಾ ಇದ್ದಾರೆ. ಈಗ ಲೇಟೆಸ್ಟಾಗಿ ಬಂದಿರೋ ಸೂ ಫ್ರಮ್ ಸೋನು ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾ ಇದೆ, ಬಿಕಾಸ್ ಆಫ್ ದ ಕಂಟೆಂಟ್ ಓನ್ಲಿ ಅಲ್ಲ ಸರ್. ಅದ್ರ ಮುಂಚೆ ಎಕ್ಕನೂ ಚೆನ್ನಾಗಿ ಮಾಡ್ತು. ಸೊ ಜನರು ಇವಾಗ ಥಿಯೇಟ್ರಿಗೆ ಬರ್ತಾ ಇದ್ದಾರೆ, ಅದು ನಮಗೂ ಒಂಥರ ಒಳ್ಳೆ ನ್ಯೂಸ್. ಆ್ಯಸ್ ಫಸ್ಟ್ ಟೈಮ್ ಫಿಲ್ಮ್ ಮೇಕರ್ಸ್ ನಮಗೆ ಜನರು ಬಂದು ನೋಡಿದರೆ ನಮಗೊಂದು ಎನ್ಕರೇಜ್ಮೆಂಟ್ ಸಿಗುತ್ತೆ. ಮುಂದಿನ ಪ್ರಾಜೆಕ್ಟ್ ಮಾಡೋಕ್ಕೂ ಒಂದು ಕೈ ಹಾಕೋ ಧೈರ್ಯ ಬರುತ್ತೆ. ಜನರು ಬಂದಿದ್ದಾರೆ, ನೋಡಿದ್ದಾರೆ, ಸಪೋರ್ಟ್ ಮಾಡಿದ್ದಾರೆ. ಒಬ್ಬರೇ ಪ್ರೊಡ್ಯೂಸರ್ ಮಾಡೋದು ಬೇರೆ ಲೆಕ್ಕಾಚಾರ. ಈಗ ನಿಮ್ಮಲ್ಲಿ ಎಷ್ಟು ಒಂದು 7-8 ಜನದ ಮೇಲೆ ಇದ್ದೀರಿ. ಸೊ ಅಷ್ಟು ಜನ ಪ್ರೊಡ್ಯೂಸರ್ಸ್ ಇದ್ದಾಗ ಒಂದು ಕನ್ಸೆನ್ಸಸ್ ಹೇಗೆ ಬರ್ತೀರಿ? ಏನು ಸವಾಲು? ವಾಟ್ ಆರ್ ದ ಚಾಲೆಂಜಸ್ ಯು ಫೇಸ್ ವೆನ್ ಯು ಬ್ರಿಂಗ್ ಮೋರ್ ಪೀಪಲ್? ಇಲ್ಲ, ನಮಗೆ ಎಲ್ಲ ನಮ್ಮ ಕಿಶೋರ್ ಸರ್ ನಮಗೆ ಸಿಂಗಲ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟು. ಅವ್ರು ಎಲ್ಲರ ಮಧ್ಯೆ ಕೋಆರ್ಡಿನೇಟ್ ಮಾಡ್ತಾ ಇದ್ರು. ಸೊ ಎಲ್ಲರೂ ಕನ್ವಿನ್ಸ್ ಮಾಡೋ ಜವಾಬ್ದಾರಿ ಅವ್ರದ್ದಿತ್ತು. ಅವ್ರು ತುಂಬ ಚೆನ್ನಾಗಿ ಮಾಡ್ತಿದ್ರು. ಏನೋ ಒಂದು ಪಾಯಿಂಟ್ ಇದ್ರೆ ಅವ್ರು ಹೇಳ್ತಾರೆ, ಡಿಸ್ಕಸ್ ಮಾಡ್ತಾರೆ. ಸೊ ನಾವು ನಮ್ಮ ಇನ್ಪುಟ್ಸ್ ಕೊಡ್ತೀವಿ. ಅದಾದಮೇಲೆ ಎಲ್ಲರನ್ನೂ ಕನ್ವಿನ್ಸ್ ಮಾಡೋದು ಇಟ್ ವಾಸ್ ಅವ್ರ ಜವಾಬ್ದಾರಿ. ಅವ್ರು ಭಾಳ ಚೆನ್ನಾಗಿ ಮಾಡಿದರು. ನಮಗೆ ಅವ್ರ ಮೇಲೆ ನಂಬಿಕೆ ಇತ್ತು. ಅವ್ರು ಮಾಡೋ ರೀತಿ, ಅವರು ನಮ್ಮ ನರೇಷನ್ ಮಾಡಿರೋ ರೀತಿ, ಅವ್ರ ಸಿನಿಮಾ ತೆಗೆದಿರೋ ರೀತಿ. ಸೊ ಮೇಲೆ ಅಪ್ಡೇಟ್ಸ್ ಕೊಡ್ತಾ ಇದ್ರು ನಮಗೆ. ಶೂಟಿಂಗ್ ನಡಿಬೇಕಾದ್ರೂ ಏನು ನಡೀತದೆ, ಯಾವ ಸ್ಟೇಜಲ್ಲಿ ಇದ್ದೀವಿ, ಈಗ ಏನಾಯಿತು, ನೆಕ್ಸ್ಟ್ ಸ್ಟೆಪ್ ಏನು. ನೀವು ಕೇಳಿದ್ರಲ್ಲ 2 ವರ್ಷ ಡಿಲೇ ಏನಕ್ಕಾಯ್ತು ಅಂತ. ಸೊ ಎವ್ರಿ ಸ್ಟೆಪ್ಪಲ್ಲಿ ಅವ್ರು ಅಪ್ಡೇಟ್ ಕೊಡ್ತಾ ಇದ್ರು. ಈಗ ಈ ಸ್ಟೇಜಲ್ಲಿ ಇದ್ದೀವಿ, ಏನೊಂದು ಸ್ವಲ್ಪ ಡಿಲೇ ಆಗ್ತಿದೆ, ನಾವು ಮುಂದುವರ್ಸೋಣ. ಅವ್ರಿಗೂ ನಮ್ಮ ಕಡೆಯಿಂದ ಫುಲ್ ಸಪೋರ್ಟ್ ಇತ್ತು, ನಮಗೂ ಅವ್ರ ಕಡೆಯಿಂದ ಕಂಪ್ಲೀಟ್ ಅಪ್ಡೇಟ್ ಅವ್ರು ಕೊಡ್ತಾನೆ ಇದ್ರು. ಸೊ ನಮ್ಗೆ ಆ ಥರ ಚಾಲೆಂಜಿಂಗ್ ಏನು ಅನಿಸಿಲ್ಲ ಬಿಕಾಸ್ ಆಫ್ ಕಿಶೋರ್, ಬಿಕಾಸ್ ಈ ಕೋಆರ್ಡಿನೇಟೆಡ್ ಇಟ್ ವೆರಿ ವೆಲ್ ಅಂತ. ಆಮೇಲೆ ರಾಘು ಸರ್ ಅಷ್ಟೇ, ಅವ್ರು ಶೂಟಿಂಗೆಲ್ಲ ನಾವು 45 days ಮುಗಿಸಿದ್ವಿ. ಅದಾದಮೇಲೆ ಈ ವಾಸ್ ಆಲ್ಸೋ ವೆರಿ ಸಪೋರ್ಟಿವ್. ಏನೇ ಇದ್ರು ಈಗ ಮ್ಯೂಸಿಕ್ ಮಾಡಬೇಕಾದ್ರೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಯಾವ ಥರ ಬೇಕು, ಸಾಂಗ್ ಯಾವ ಥರ ಬೇಕು, ಈ ಸಪೋರ್ಟ್ ವಾಸ್ ಆಲ್ವೇಸ್ ದೇರ್ ಫಾರ್ ಅಸ್. ಯಾಕಂದ್ರೆ ಅವರು ಒಂದು ಪರ್ಸನಲ್ ಟ್ರಾಜಿಡಿಯಿಂದ ಬಂದವರು ಆ ಶೂಟಿಂಗ್ ಮಾಡಬೇಕಾದ್ರೆ. ಸೊ ಇದು ಅವ್ರ ಫಸ್ಟ್ ಮೂವಿ. ಇನ್ಫ್ಯಾಕ್ಟ್ ಅದು ಸ್ಪಂದನ ಅವ್ರು ಇದಾದ್ಮೇಲೆ ಇದು ಫಸ್ಟ್ ಮೂವಿ, ಶೂಟ್ ಮಾಡಿರೋ ಫಸ್ಟ್ ಮೂವಿ ಇದು. ಸಪೋರ್ಟ್ ವಾಸ್ ದೇರ್. ಸೊ ಈ ಹೊಸ ಪ್ರೊಡ್ಯೂಸರ್ ಬಂದಾಗ ಹೇಗೆ ಮಾರ್ಕೆಟ್ ಮಾಡ್ತೀರಿ ಒಂದು ಸಿನಿಮಾ? ಯಾಕಂದ್ರೆ ನಿಮಗೆ ಸಿನಿಮಾ ಮಾಡೋ ಉತ್ಸಾಹ ಇರುತ್ತೆ, ಬಟ್ ಅದನ್ನ ನಮ್ಮ ಜನರಿಗೆ ತಲುಪಿಸೋಕ್ಕೆ ಏನು ಸವಾಲು ಅನ್ಸುತ್ತೆ ನಿಮಗೆ? ಆಕ್ಚುಲಿ ಆಫ್ಟರ್ ಫಿಲ್ಮ್ ಕಂಪ್ಲೀಟ್ ಆಗಿ ರಿಲೀಸ್ ರೆಡಿ ಇರೋ ಈ ಟೈಮಲ್ಲಿ ವಾಟ್ ಆರ್ ದಿ ಪ್ರಾಬ್ಲಮ್ಸ್ ಯು ಆರ್ ಫೇಸಿಂಗ್, ಆರ್ ವಾಟ್ ಆರ್ ದಿ ಚಾಲೆಂಜಸ್ ಯು ಆರ್ ಫೇಸಿಂಗ್? ಚಾಲೆಂಜಿಂಗ್ ಒಂದೇ ಸರ್, ಒಂದು ಒಳ್ಳೆ ಡಿಸ್ಟ್ರಿಬ್ಯೂಟರ್ ಸಿಗಬೇಕು ನಮಗೆ. ಸಿನಿಮಾನ ಯಾವ ಥಿಯೇಟರ್ಸಿಗೆ ಯಾರು ಕರ್ಕೊಂಡು ಹೋಗ್ತಾರೆ, ಅದು ಭಾಳ ಮುಖ್ಯ. ಅದಾದಮೇಲೆ ಮ್ಯೂಸಿಕ್ ಕಂಪನಿ, ನಮಗೆ ಒಳ್ಳೆ ಮ್ಯೂಸಿಕ್ ಕಂಪನಿಯಿಂದ ಒಂದು ಸಪೋರ್ಟ್ ಇದ್ದರೆ ಚೆನ್ನಾಗಿರುತ್ತೆ. ನಮಗೆ PRK ಆಡಿಯೋ ಅವರು ನಮ್ಮ ಮ್ಯೂಸಿಕ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ, ಅವರಿಂದ ಒಳ್ಳೆ ಸಪೋರ್ಟ್ ಇದೆ. ಮತ್ತು ಈಗ ಮಾರ್ಕೆಟಿಂಗ್ ಆ್ಯಕ್ಟಿವಿಟೀಸ್ ನಾವು ಇವಾಗ ಮಾಡ್ತಾ ಇದ್ದೀವಿ. ಈಗ ನಿಮ್ಮಂಥವ್ರು ನೋಡಿ, ನಿಮ್ಮ ಕಲಾ ಮಾಧ್ಯಮ, ನಿಮ್ಮಂಥ ಪಾಪ್ಯುಲರ್ ಚಾನಲು, ನೀವು ಬಂದು ನಮ್ಮ ಸಪೋರ್ಟ್ ಮಾಡ್ತಿದ್ದೀರಾ, ನಮ್ಮ ಸಂದರ್ಶನ ಮಾಡ್ತಾ ಇದ್ದೀರಾ. ಸೊ ಜನಗಳನ್ನ ತಲುಪೋದು ಹೆಂಗೆ? ನಿಮ್ಮ ಮುಖಾಂತರ, ಮೀಡಿಯಾಗಳ ಮುಖಾಂತರ, ನಿಮ್ಮ ಮುಖಾಂತರ. ಸೊ ನಿಮ್ಮಂಥವ್ರು ಸಪೋರ್ಟ್ ಇದ್ದರೆ ನಮ್ಮ ಸಿನಿಮಾ ಈಸಿಯಾಗಿ ತಲುಪುತ್ತೆ. ನಾವು ಜನರನ್ನ ತಲುಪೋದು ಹೆಂಗೆ ಅಂತ ಆದಷ್ಟು ಬೇಗ ಅಂದರೆ ಎಷ್ಟು ಮ್ಯಾಕ್ಸಿಮಮ್ ರೀಚ್ ಹೆಂಗೆ ಅಚೀವ್ ಮಾಡ್ಬೋದು. ಈಗ TV ಆ್ಯಡ್ಸ್ ಎಲ್ಲ ಕಡಿಮೆ ನೋಡೋದು, TV ನೋಡೋದು ಕಡಿಮೆ, ಜಾಸ್ತಿ ಮೋಸ್ಟ್ಲಿ ಯೂಟ್ಯೂಬಲ್ಲೇ ಇರ್ತಾರೆ, ಫೋನಲ್ಲೇ ಇರ್ತಾರೆ. ಸೊ ಸೋಷಿಯಲ್ ಮೀಡಿಯಾ ಥ್ರೂ ಆದಷ್ಟು ಎಷ್ಟು ರೀಚ್ ಮಾಡೋಕ್ಕಾಗುತ್ತೆ ಮಾಡ್ತಾ ಇದ್ದೀವಿ. ರಿಪನ್ ಸ್ವಾಮಿ ಇದು ಫಿಲ್ಮ್ ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಫೇಸ್ಬುಕ್ ಪೇಜ್ ಇದೆ. ಮೋಸ್ಟ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ಜನರಿಗೆ ತಲುಪೋಕ್ಕೆ ಪ್ರಯತ್ನ ಮಾಡ್ತಿದ್ದೀವಿ. ಈಗ ಯೂಟ್ಯೂಬಲ್ಲಿ ಟೀಸರ್ ಬೇರೆ ಬಂದಿದೆ, ಟೀಸರ್ಗೆ ರೆಸ್ಪಾನ್ಸ್ ಒಳ್ಳೆ ಸಿಕ್ಕಿದೆ. ದಟ್ ಈಸ್ ಎನ್ಕರೇಜಿಂಗ್ ನಮಗೆ. ಯಾಕಂದರೆ ಟೀಸರ್ ಜನ ನೋಡಿದರೆ ಸಿನಿಮಾಕ್ಕೊಂದು ಬೇಸ್ ಇರುತ್ತೆ. ಇಷ್ಟು ಜನ ಟೀಸರ್ ನೋಡಿದ್ದಾರೆ, ಸೊ ಇಷ್ಟು ಜನ ಸಿನಿಮಾ ನೋಡೋಕೆ ಬರ್ಬೋದು. ಅಟ್ಲೀಸ್ಟ್ ಸ್ವಲ್ಪ ಒಂದು 5-10% ಆದರೂ ಕನ್ವರ್ಟ್ ಆಗಿ ಥಿಯೇಟರ್ಗಳಿಗೆ ಬಂದರೆ ಒಳ್ಳೆ ವಿಚಾರ. ಸೊ ಆ ಥರ ನಾವು ಚಾಲೆಂಜಸ್ನ ಈ ಥರ ಮೀಟ್ ಮಾಡ್ತಿದ್ವಿ. ಬೇಸಿಕಲಿ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗು, ಯೂಟ್ಯೂಬ್ ಚಾನಲ್ಸ್ ಥ್ರೂ, ಮೀಡಿಯಾ ಔಟ್ಲೆಟ್ಸ್ ಥ್ರೂ. ಇವರು ಪ್ರತೀಕ್ಷಾ ಅವರು ಸರ್ ಅವರ ವೈಫು. ಸೊ ಇವರಿಬ್ಬರು ಕೂಡ ಒನ್ ಆಫ್ ದಿ ಇನ್ವೆಸ್ಟರ್ಸ್ ಈ ಸಿನಿಮಾಗೆ. ಮೇಡಮ್, ತಾವು ಕಾಸ್ಟ್ಯೂಮ್ ಡಿಪಾರ್ಟ್ಮೆಂಟ್ ಕೂಡ ನೋಡ್ಕೊಂಡಿದ್ದೀನಿ ಅಂತ ಕೇಳ್ಪಟ್ಟೆ. ಹೌದು, ನಾನು ಫ್ಯಾಷನ್ ಡಿಸೈನರ್. ಸೊ ನನ್ನ ಒಂಚೂರು ಹೆಲ್ಪ್ ಅವರಿಗೆ
ಕಾಸ್ಟ್ಯೂಮ್ಸ್ ದ ಹೀರೋಯಿನ್ ಕಾಸ್ಟ್ಯೂಮ್ಸಿಗೆ ನಾನು ಡಿಸೈನ್ ಮಾಡಿದ್ದೀನಿ. ಓಕೆ. ಸೊ ಅವ್ರ ಲುಕ್ಕಿಗೆ ಏನು ಮಲೆನಾಡ್ ಲುಕ್ಕು ನಾವು ಹೇಗೆ ಸಾರೀಸ್ ಹಾಕ್ತೀವಿ, ಬ್ಲೌಸಸ್ ಮಾಡ್ತೀವಿ ಅಂತೆಲ್ಲ ಡಿಸೈನ್ ಮಾಡಿದ್ದೀನಿ. ಓಕೆ. ಸೊ ಪ್ರತೀಕ್ಷಾ ಅವ್ರಿಗೂ ಕೂಡ ಶುಭ ಹೋಗಲಿ. ಆ್ಯಂಡ್ ಇಬ್ರಿಗೂ ಅಥವಾ ಇಡೀ ತಂಡಕ್ಕೆ ನಾವು ಶುಭ ಕೋರ್ತೀವಿ ಕಲಾ ಮಾಧ್ಯಮದ ಪರವಾಗಿ. ಥ್ಯಾಂಕ್ ಯು. ರಿಪ್ಪನ್ ಸ್ವಾಮಿ ಸಿನಿಮಾ ಆಗಸ್ಟ್ 29 ಬಿಡುಗಡೆ ಆಗ್ತದೆ, ನೋಡಿ. ವಿಜಯ ರಾಘವೇಂದ್ರ ಅವರ ನಾಯಕತ್ವ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.